ನೇಪಾಳದಲ್ಲಿ ನಡೆದಂತಹ ಪ್ರಕೃತಿ ವಿಕೋಪಕ್ಕೆ ಭೂಕಂಪ ಪರಿಹಾರ ನಿಧಿಗೆ ವಿಧಾನ ಪರಿಷತ್ನಲ್ಲಿ ಪರಿಹಾರ ನೀಡಲು ನಿರ್ಧರಿಸಲಾಗಿರುವಂತದ್ದು. ಪರಿಷತ್ ಸದಸ್ಯರ 1 ತಿಂಗಳ ವೇತನವನ್ನ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ನೇಪಾಳ ಸಂತ್ರಸ್ತರಿಗೆ ತಮ್ಮ 1 ತಿಂಗಳ ವೇತನವನ್ನು ಕೊಡಲು ವಿಧಾನ ಪರಿಷತ್ನ ಸದಸ್ಯರು ಸರ್ವಾನುಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗೇನೆ ನೇಪಾಳದ ಅಲ್ಲಿ ಮಡಿದಂತವರಿಗೆ ಪರಿಷತ್ನಲ್ಲಿ ಸಂತಾಪವನ್ನ ಕೂಡ ಸೂಚಿಸಲಾಯಿತು. ನೇಪಾಳ ಭೂಕಂಪದಲ್ಲಿ ಮಡಿದವರಿಗೆ ಸಂತಾಪ, ಜೊತೆಗೆ ಪರಿಷತ್ ಸದಸ್ಯರು ತಮ್ಮ 1 ತಿಂಗಳ ವೇತನವನ್ನ ಪರಿಹಾರ ನಿಧಿಗೆ ಕೊಡಲು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಕೂಡ ವಿಧಾನ ಪರಿಷತ್ನಲ್ಲಿ ಸದಸ್ಯರು ಗದ್ದಲ ಗಲಾಟೆಗೆ ಯಾವತ್ತೂ ಫೇಮಸ್ ಆದರೆ ಇವತ್ತು ನೇಪಾಳದ ಸಂತ್ರಸ್ತರಿಗೆ ತಮ್ಮ 1 ತಿಂಗಳ ವೇತನವನ್ನು ಕೊಡಲಿಕ್ಕೆ ಮುಂದಾಗಿರುವಂತದ್ದು ಮಾನವೀಯತೆ ಮೆರೆದಿದ್ದಾರೆ. ಖಂಡಿತವಾಗಿ ಪ್ರತಿಮಾ, ಈ ಒಂದು ಭೂಕಂಪ ಪರಿಹಾರ ನಿಧಿಗೆ ತಮ್ಮ 1 ತಿಂಗಳ ವೇತನವನ್ನ ಕೊಡುವಂತಹ ನಿರ್ಧಾರವನ್ನ ಮೊದಲು ಪ್ರಕಟಿಸಿದ್ದು ಪ್ರತಿಪಕ್ಷ ಬಿಜೆಪಿ. ಪ್ರತಿಪಕ್ಷ ನಾಯಕ ಈಶ್ವರಪ್ಪ ಅವರು ಈ ಒಂದು ಸಂತಾಪದ ವೇಳೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸಿದ ಬಳಿಕ ತಮ್ಮ ಪಕ್ಷದ ಸದಸ್ಯರು ಅಂದ್ರೆ ವಿಧಾನ ಪರಿಷತ್ನ ಬಿಜೆಪಿಯ ಸದಸ್ಯರು ತಮ್ಮ 1 ತಿಂಗಳ ವೇತನವನ್ನ ಭೂಕಂಪ ಪರಿಹಾರ ನಿಧಿಗೆ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಅವರ ಘೋಷಣೆಯ ಬಳಿಕ ಅದರಿಂದ ಪ್ರೇರಿತರಾದಂತಹ ಆಡಳಿತ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಸದಸ್ಯರು ಕೂಡ ತಾವು ಕೂಡ ತಮ್ಮ 1 ತಿಂಗಳ ವೇತನವನ್ನ ಭೂಕಂಪ ಪರಿಹಾರ ನಿಧಿಗೆ ಕೊಡ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಅವರು ಸದನದಲ್ಲಿ ನೀಡಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ತಮ್ಮ 1 ತಿಂಗಳ ವೇತನವನ್ನ ಭೂಕಂಪ ಪರಿಹಾರ ನಿಧಿಗೆ ನೀಡೋದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಸದನ ವಿಧಾನ ಪರಿಷತ್ ಈ ಒಂದು ಸರ್ವಾನುಮತ ನಿರ್ಧಾರವನ್ನ ಕೈಗೊಂಡಿತ್ತು. 1 ತಿಂಗಳ ಎಲ್ಲಾ ಸದಸ್ಯರ 1 ತಿಂಗಳ ವೇತನವನ್ನ ಈ ಒಂದು ವಿಚಾರಕ್ಕೆ ಭೂಕಂಪ ಪರಿಹಾರ ನಿಧಿಗೆ ಕೊಡುವುದಾಗಿ ಸರ್ವಾನುಮತ ನಿರ್ಧಾರವನ್ನು ಇವತ್ತು ವಿಧಾನ ಪರಿಷತ್ನಲ್ಲಿ ಕೈಗೊಳ್ಳಲಾಗಿದೆ. ಅದಲ್ಲದೆ ಈ ಒಂದು ಸದಸ್ಯರ ವೇತನವನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರಿ ನೌಕರರ 1 ದಿನದ ವೇತನವನ್ನ ಕೊಡುವ ಸಂಬಂಧ ಕೂಡ ರಾಜ್ಯ ಸರ್ಕಾರ ಗಮನವನ್ನ ಹರಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಈ ಒಂದು ಮೇಲ್ಮನೆ ಸದನದಲ್ಲಿ ಕೇಳಿ ಬಂದಿದೆ. ಪ್ರತಿಮಾ, ಒಟ್ಟಾರೆ ಭೂಕಂಪ ಪರಿಹಾರ ನಿಧಿಗೆ ಸ್ವಯಂ ಪ್ರೇರಿತರಾಗಿ ಮೇಲ್ಮನೆಯ ಎಲ್ಲಾ ಸದಸ್ಯರು ತಮ್ಮ 1 ತಿಂಗಳ ವೇತನವನ್ನ ಕೊಡುವ ನಿರ್ಧಾರವನ್ನ ಮಾಡುವ ಮೂಲಕ ಭೂಕಂಪ ಪರಿಹಾರ ನಿಧಿಗೆ ತಮ್ಮ ಒಂದು ವೇತನವನ್ನ ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಪ್ರತಿಮಾ, ಎಸ್, ಧನ್ಯವಾದಗಳು ಕಿರಣ್ ತಮ್ಮೆಲ್ಲ ಮಾಹಿತಿಗೆ.